ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರಿಯ ಬಿಗ್ ಜೆ ಮೀಡಿಯಾ ವೀಕ್ಷಕರೇ, ಮುಂಜಾನೆ ಮುತ್ತುಗಳು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಸ್ವಾಗತ. ಈ ಸಮಯವು ಆಶೀರ್ವಾದದ ಸಮಯವಾಗಿದೆ. ದೇವರು ಶ್ರೇಷ್ಠವಾದ ವಾಗ್ದಾನದ ಮೂಲಕ ತಮ್ಮೆಲ್ಲರನ್ನು ಸಂಧಿಸುವನಾಗಿದ್ದಾನೆ. ಈ ಮುಂಜಾನೆ ವಾಗ್ದಾನವನ್ನು ಹಂಚಿಕೊಡೋದಕ್ಕಾಗಿ ನಮ್ಮ ಮಧ್ಯದಲ್ಲಿ ಹಿರಿಯ ಸೇವಕರಾದಂಥ ವಿಜಯ್ ಬ್ಯಾಟಿ ಅವರಿದ್ದಾರೆ. ಫಸ್ಟ್ ತಮಗೆ ಈ ಒಂದು ಮುಂಜಾನೆ ಮುತ್ತುಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮುಂಜಾನೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಾಗ್ದಾನವನ್ನು ನೀವು ಹೇಳಲಿಕ್ಕೆ ಬಯಸ್ತೀರಿ? ಯಾವ ವಾಗ್ದಾನದ ಮೂಲಕ ಅವರಿಗೆ ಆಶೀರ್ವಾದವನ್ನು ನೀವು ನೀಡುವರಾಗಿದ್ದೀರಿ? ಎಲ್ಲ ಬಿಗ್ ಜೆ ವೀಕ್ಷಕ ಬಂಧುಗಳಿಗೆ ಮೊದಲದಾಗಿ ಈ ಮಾರ್ನಿಂಗ್ ಪಾಲ್ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಾವಿವತ್ತು ನೋಡುವಂಥ ವಾಕ್ಯ ಭಾಗ ಕೀರ್ತನೆಯಲ್ಲಿ 35ನೇ ಕೀರ್ತನೆ 13 ಮತ್ತು 14ನೇ ವಚನ. ನಾನು 13 ಮತ್ತು 14ನೇ ವಚನವನ್ನು ಓದುವನಾಗಿದ್ದೇನೆ. ನಾನಾದರೂ ಅವರ ಅಸ್ವಸ್ಥ ಕಾಲದಲ್ಲಿ ಗೋಣಿತಟ್ಟನ್ನೇ ಕಟ್ಟಿಕೊಂಡಿದ್ದೆನು, ಉಪವಾಸದಿಂದ ನನ್ನ ಆತ್ಮವನ್ನು ನೋಯಿಸಿದೆನು. ನನ್ನ ಪ್ರಾರ್ಥನೆಯು ನಿನ್ನ ಎದೆಗೆ ತಿರುಗಿತು. ಅಸ್ವಸ್ಥನಾದನವನನ್ನು ಸ್ನೇಹಿತನೂ ಅಣ್ಣನು ಎಂದು ಭಾವಿಸಿ ನಡೆದುಕೊಂಡೆನು. ತಾಯಿ ಸತ್ತದಕ್ಕಾಗಿ ದುಃಖಿಸುವಂತೆ ನಾನು ತಲೆಬಾಗಿ ಅಳುತ್ತಿದ್ದೆನು. ಇಲ್ಲಿ ಕೀರ್ತನೆಗಾರನು ದಾವೀದನು ಪ್ರಸ್ತಾಪಿಸುವಂಥ ಒಂದು ವಿಷಯ ಇದು. ನಾವು ಸಾಮಾನ್ಯವಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೇನು ಬೇಕು, ನನ್ನ ಫ್ಯಾಮಿಲಿಗೆ ಏನು ಬೇಕು, ನಂದೇನಾಗಬೇಕು, ಇದೇ ನಮ್ಮ ಟಾಪಿಕ್ಸ್ ಇರ್ತದೆ. ನಮ್ಮ ಎಲ್ಲ ನಂಬಿಕೆಯ ಅಥವಾ ಆತ್ಮಿಕ ಪ್ರಯಾಣದ ವಿಷಯಗಳು ನಮ್ಮ ಸ್ವಾರ್ಥದ್ದೇ ಇರ್ತದೆ. ನಮಗೆ ಅದಾಗಬೇಕು, ಇದಾಗಬೇಕು, ಅದು ಬೇಕು, ಇದು ಬೇಕು, ನನ್ನ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್. ಆದರೆ ಕ್ರಿಸ್ತನು ನಡೆದಂಥ ದಾರಿ, ಕ್ರಿಸ್ತನು ನಮಗೆ ತೋರಿಸಿದಂಥ ದಾರಿ ಸ್ವಾರ್ಥ ಅಲ್ಲ. ಯೇಸು ಬಂದದ್ದು ತನಗಾಗಿಲ್ಲ, ಇಲ್ಲಿ ಹುಟ್ಟಿದ್ದು ತನಗಾಗಿಲ್ಲ, ಹಿಂಸೆ ಅನುಭವಿಸಿದ್ದು ತನಗಾಗಿಲ್ಲ, ಈ ಲೋಕದ ಪ್ರಯಾಸಗಳಲ್ಲಿ ಒಳಗಾಗಿದ್ದು ಅವನು ತನಗಾಗಿಲ್ಲ, ಸತ್ತದ್ದು ತನಗಾಗಿಲ್ಲ, ಎದ್ದು ಬಂದದ್ದು ತನಗಾಗೆಲ್ಲವೂ ನಮಗೋಸ್ಕರ, ಅಂದರೆ ಇತರರಿಗೋಸ್ಕರ. ಹಾಗೆಯೇ ಇಲ್ಲಿ ದಾವೀದನು ಹೇಳ್ತಾನೆ, ನಾನಾದರೂ ಅವರ ಅಸ್ವಸ್ಥ ಕಾಲದಲ್ಲಿ ಗೋಣಿತಟ್ಟನ್ನೇ ಕಟ್ಟಿಕೊಂಡು, ಅವರ ಅಸ್ವಸ್ಥ ಕಾಲದಲ್ಲಿ. ಆಮೇಲೆ ಹೇಳ್ತಾನೆ, ಅಸ್ವಸ್ಥನಾದವನನ್ನು, ಇದು ತನ್ನ ವಿಷಯ ಅಲ್ಲ, ತನ್ನ ಮನೆಯವರ ವಿಷಯ ಅಲ್ಲ, ಸ್ನೇಹಿತನು, ಬೇರೆಯವರ ವಿಷಯ, ಅವನನ್ನು ಸ್ನೇಹಿತನೂ ಅಣ್ಣನೂ ಎಂದು ಭಾವಿಸಿ ನಡ್ಕೊಂಡೆನು. ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ತನ್ನ ತಾಯಿ ಸತ್ತಾಗ ಯಾವ ರೀತಿ ದುಃಖಿಸುವನಾಗಿದ್ದನೋ ಆ ರೀತಿ ದುಃಖಿಸುವನಂತೆ ನಾನು ತಲೆಬಾಗಿ ಅಳ್ತಾ ಇದ್ದೇನೆ ಹೇಳ್ತಾನೆ. ಅಂದ್ರೆ ಇಲ್ಲಿ ದಾವೀದನಿಗೆ ಇತರ ಬಗ್ಗೆ ಇರುವಂತ ಒಂದು ಕನ್ಸರ್ನ್, ಬರ್ಡನ್, ಒಂದು ಪ್ರೀತಿ ಹೇಳ್ಬೋದಲ್ವಾ? ಆ ಒಂದು ಸಫರಿಂಗ್ ನಲ್ಲಿ ನಾನು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಆಮೇಲೆ ಬರೇ ನಾನು ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ಅಲ್ಲ, ಇಂಥ ಒಂದು ಸ್ಥಿತಿಲಿರುವಂತ ನನ್ನ ಸಹೋದರನಂದೇನಿಸಿ ನನ್ನ ಸ್ನೇಹಿತನಿಗೆ ನಾನು ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ರಾರ್ಥಿಸಬೇಕು, ಬೆನ್ನೆಲುಬಾಗಿ ನಿಲ್ಲಬೇಕು, ಆಧಾರ ಆಗಬೇಕು. ಅಲ್ಲಿ ಹೇಳ್ತಾ ಇರೋದು ಸಂಬಂಧವಿಲ್ಲದವರಾದರೂ ಸಹ ಅವರ ಮೇಲೆ ಎಂಥ ಪ್ರೀತಿ ಇರಬೇಕು ಹೇಳ್ತಾನೆ ಅವನು. ನನ್ನ ಸಹೋದರನೂ ಸ್ನೇಹಿತನು, ಅಣ್ಣನೂ ಸ್ನೇಹಿತನು ಎಂದು ಭಾವಿಸಿಕೊಂಡು. ಪ್ರೇರೆ, ನಾವು ಯಾವಾಗಲೂ ನಮ್ಮ ಜೊತೆ ಇರುವಂಥ ಇತರ ದೇವ ಜನರಾಗಿರಲಿ ಅಥವಾ ಬೇರೆಯವರೇ ಆಗಿರಲಿ, ಅಕ್ಕಪಕ್ಕದ ಜನರಿದ್ದಾರೆ, ನಮಗೆ ನೆರೆಹೊರೆಯಲ್ಲಿ ನಮ್ಮ ಜೊತೆಗೆ ಅನೇಕರು ಜೀವಿಸ್ತಾರೆ. ನಮ್ಮ ಕೆಲಸದ ಸ್ಥಳಗಳಲ್ಲಿ ಅಥವಾ ನಮ್ಮ ವ್ಯಾಪಾರದ ಸ್ಥಳಗಳಲ್ಲಿ, ಒಂದು ವೇಳೆ ಮಕ್ಕಳಿದ್ದು ನೀವು ಕಲಿಯುವ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಿಮ್ಮ ಜೊತೆಗೆ ಬೇರೆ ಮಕ್ಕಳಿರ್ತಾರೆ. ಅವರನ್ನು ನನ್ನ ಸ್ವಂತ ಸ್ನೇಹಿತ, ನನ್ನ ಸ್ವಂತ ಅಣ್ಣ ಅನ್ನುವಂಥ ಆ ಭಾವನೆ, ಆ ರೀತಿಯಾದಂಥ ಪ್ರೀತಿ, ಆ ರೀತಿಯಾದಂಥ ಸೇವೆ ಅವರಿಗೆ ನಾವು ಮಾಡಬೇಕು. ಅಲ್ಲಿ ಅವರಿಗೆ ನೋವಾದರೆ ಇಲ್ಲಿ ಅವನು ಹೇಳೋ ಮಾತೇನೆಂದರೆ, ತಾಯಿ ಸತ್ತದ್ದಕ್ಕಾಗಿ ದುಃಖಿಸುವನಂತೆ. ಅಂದರೆ ನನ್ನ ಸ್ವಂತದವರು ಸತ್ತಾಗ ನನಗೆ ಯಾವ ದುಃಖ, ಯಾವ ಭಾರ, ಯಾವ ರೀತಿ ನಾನು ಇಮೋಷನಲ್ ಅವರಿಗೋಸ್ಕರ ನಾನು ವ್ಯವಹರಿಸ್ತೇನೆ, ಹಾಗೆ ನನಗೆ ಪರಿಚಯ ಇಲ್ಲದವರಿಗೂ ನೀನು ಮಾಡಬೇಕು ಹೇಳ್ತಾರೆ. ಸುಮ್ಮನೆ ಅಲ್ಲ, ಪ್ರೇಯಿಂಗ್ ವಿತ್ ಬರ್ಡನ್, ಭಾರದಿಂದ. ಹೌದು, ಫುಲ್ ಬರ್ಡನ್. ನನ್ನದೇ ಅಂದರೆ ಎಂಬುದಾಗಿ ಆ ರೀತಿ. ಇವ್ರು ನನ್ನವರೇ.
ಅವರು ಇವರು ಅಲ್ಲ, ಹೌದು, ಇವರು ನನ್ನವರು. ಎಸ್. ಇದನ್ನೇ ಯೇಸು ಒಳಗೆ 2 ಮಹಾ ಆಜ್ಞೆಗಳು ಹೇಳೋಕೆ 2ನೇದಾಗ ಅದೇ ಹೇಳ್ತಾರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಿ. ನಿನ್ನಂತೆ ಅಂದ್ರೆ ಅದು ನನ್ನದೇ. ಅಂದರೆ ಯಾರನ್ನು ನಾವು ಇವರು ಆ ಜನರು ಈ ಜನರು ಈ ಬೇರ್ಪಡಿಸುವಿಕೆ ಮಾಡಲಿಕ್ಕೆ ಇಲ್ಲ ನಮಗೆ. ಕರೆಕ್ಟ್. ಸೊ ಇವತ್ತು ಈ ಬೆಳಗಿನಲ್ಲಿ ನಾನು ಏನು ಈ ಬಿಗ್ ಜೆ ಮಾರ್ನಿಂಗ್ ಪೋಲ್ ಮೂಲಕ ನಮ್ಮ ವೀಕ್ಷಕರಿಗೆ ಹೇಳಿಕ್ಕೆ ಬಯಸ್ತೇನೆ ಹೇಳಿದರೆ, ನಮ್ಮ ಎಲ್ಲ ಸಮಯಗಳ ನಡುವೆ ಇತರರಿಗೋಸ್ಕರ ಒಂದು ಪ್ರತ್ಯೇಕವಾದ ಸಮಯ ಇಟ್ಟು ಅವರಿಗೋಸ್ಕರ ಪ್ರಾರ್ಥನೆ, ಸ್ವಂತದವರಿಗೆ, ಒಂದು ವೇಳೆ ನನ್ನ ತಾಯಿ ಅಥವಾ ನನ್ನ ಮಗು ಒಂದು ಮರಣದ ಹಾಸಿಗೆಲಿದ್ರೆ ಯಾವ ಭಾರದಲ್ಲಿ ಪ್ರೇಯರ್ ಮಾಡ್ತೇವೆ ನಾವು? ನಮ್ಮ ಕಣ್ಣೀರು ನಿಲ್ಲೋದಿಲ್ಲ, ಹೊಟ್ಟೆಗೆ ಊಟ ಇಳಿಯೋದಿಲ್ಲ, ಒಂದು ಕಡೆಗೆ ಒಂದು ಗ್ಲಾಸ್ ನೀರು ಇಳಿಯೋದಿಲ್ಲ, ಅಷ್ಟು ನಮಗೆ ನೋವಾಗ್ತದೆ. ಅಂಥದೇ ಭಾರ ಹೊತ್ತವರಾಗಿ ನಮ್ಮ ಪ್ರಿಯರಿಗೋಸ್ಕರ, ನಮ್ಮ ಸ್ನೇಹಿತರಿಗೋಸ್ಕರ, ಸಹೋದ್ಯೋಗಿಗಳಿಗೋಸ್ಕರ, ನೆರೆಹೊರೆಯವರಿಗೋಸ್ಕರ, ಒಂದು ವೇಳೆ ಚರ್ಚಲ್ಲಿರುವಂಥ ಇತರರಿಗೋಸ್ಕರ ಈ ರೀತಿ ನಾವು ಪ್ರಾರ್ಥನೆ ಮಾಡಬೇಕನ್ನೋದನ್ನು ನಾವು ಅದನ್ನೂ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಬೇಕು, ತಿಳಿದುಕೊಳ್ಬೇಕು. ಎಸ್. ಜೊತೆಗಿದು ಬೇಕೇ. ಎಷ್ಟೋ ಸಾರಿ ನಾನು ಅಬ್ಸರ್ವ್ ಮಾಡಿದ್ದೇನೆ, ಚರ್ಚಲ್ಲಿ ಫೈನಲ್ ಬೆನಡಿಕ್ಷನ್ ಆಗಿ ಆಮೇಲೆ ಹೇಳಿದ ತಕ್ಷಣ ಇನ್ನೊಬ್ಬರು ಮುಖ ನೋಡದೆ ಓಡೋಗ್ಬಿಡ್ತಾರೆ. ಎಷ್ಟು ಜನರೊಂದಿಗೆ ನಾವು ಮಾತಾಡ್ತೇವೆ ಚರ್ಚಲ್ಲಿ, ಎಷ್ಟು ಜನರಿಗೆ ನಾವು ಅವರೊಟ್ಟಿಗೆ ನಾವು ಹಂಚಿಕೊಳ್ತೇವೆ ಅಥವಾ ಅವರದನ್ನು ನೋವನ್ನು ಕೇಳಲಿಕ್ಕೆ ತಯಾರಿದ್ದೇವೆ. ಇದನ್ನು ನಾವು ಮಾಡಲೇಬೇಕು. ಎಸ್. ಸೊ ಈ ವಿಷಯದಲ್ಲಿ ನೀವು ಸಹ ಕೆಲವು ಆಲೋಚನೆಗಳನ್ನು 1-2 ನಿಮಿಷ ಮಾತಾಡ್ಬೋದು ಇದ್ರ ವಿಷಯದಲ್ಲಿ. ಎಸ್ ಪಾಸ್ಟರ್, ಭಾಳ ಇಂಪಾರ್ಟೆಂಟ್, ಪ್ರಾಮುಖ್ಯವಾದ ಬಹಳ ಪ್ರಾಮುಖ್ಯ ಇದೆ, ಬಹಳ ಸತ್ಯವನ್ನು ನೀವು ಅದನ್ನು ಶೇರ್ ಮಾಡಿದ್ದೀರಿ. ತಾವು ಹೇಳಿದಾಗೇ ಈಗ ನಾವು ಯೇಸು ಕ್ರಿಸ್ತನಲ್ಲಿ ಜೀವಿಸುವುದರಿಂದ ನೀವು ಹೇಳಿದ್ರೆ ಒಬ್ಬರಿಗೊಬ್ಬರು ಸಹ ಪ್ರಾರ್ಥನೆ ನಾವು ಮಾಡಬೇಕೆಂಬುದಲ್ವಾ. ಮತ್ತು ಯೇಸು ಸ್ವಾಮಿ ಕೂಡ ಮಾತಾಡಿದಂಥ ಸತ್ಯನಂತ ಹೇಳಿದ್ರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ, ಅಲ್ಲಿ ಆ ಇಕ್ವೇಷನ್ ಇದೆ. ಹೌದು, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ. ನಾವು ನಮ್ಮ ರೀತಿ ಪ್ರೀತಿಸ್ಲಿಕ್ಕಿಲ್ಲ, ಇಲ್ಲ, ಯೇಸು ಸ್ವಾಮಿ ಪ್ರೀತಿ, ಯೇಸು ಹೇಗೆ ಪ್ರೀತಿ ಮಾಡಿದ್ರೆ ಹಾಗೆ. ಅಂದ್ರೆ ಅದರ ಅರ್ಥದಲ್ಲಿ ಸೆಲ್ಫ್ ಸೆಂಟರ್ಡ್ ಲೈಫ್ ಇಲ್ಲ, ಸೆಲ್ಫ್ ಸೆಂಟರ್ಡ್ ಲೈಫ್ ಇಲ್ಲವೇ ಇಲ್ಲ. ಅದು ಇವತ್ತು ನಮ್ಮ ಜೀವಿತ ಕೂಡ ಹೇಗಿರ್ಬೇಕಂದ್ರೆ, ನಿಮ್ಮ ಇವತ್ತಿನ ಒಂದು ಸಂದೇಶ, ಈ ಒಂದು ವಾಗ್ದಾನದ ಮೂಲಕ ಕ್ರೈಸ್ಟ್ ಸೆಂಟರ್ಡ್ ಲೈಫ್. ಹೌದು ಅಲ್ವಾ? ಇಲ್ಲದಿದ್ರೆ ಏನಾಗ್ತದೆ? ಸೆಲ್ಫ್ ಸೆಂಟರ್ಡ್ ಲೈಫ್ ಆಗ್ತದೆ. ಈಗ ಯೋಬನು ಕೂಡ ಅವನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದ ನಂತರ ಅವನು ಡಬಲ್ ಮೋಷನ್ ಪ್ಲಸ್ ಆದ. ಡಬಲ್ ಆಯ್ತು. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಆ ಒಂದು ಅವನ ಕಷ್ಟದ ಪರಿಸ್ಥಿತಿಯಲ್ಲಿ, ಹೌದು, ಅವನು ಹಾದು ಹೋಗುವಂತ ಆ ಒಂದು ಡಿಫಿಕಲ್ಟ್ ಆ ಸಿಚುವೇಶನ್ ಅಲ್ಲಿ ಕೂಡ ಇನ್ಫ್ಯಾಕ್ಟ್ ಅವನಿಗೆ ಉತ್ತರ ಕೊಡ್ಲಿಲ್ಲ, ಅವನಿಗೆ ಅವ್ರಿಗೆ ಪ್ರೇಯರ್ ಮಾಡಿ ಹೇಳಿದ್ರು. ಹೌದು. ನಾವು ಏದೇನು ತೋಟದಲ್ಲಿ ಕೂಡ ಅಷ್ಟೇ, ನನ್ನ ಒಂದು ಮನಸ್ಸಿಗೆ ನೆನಪು ಬರ್ತದೆ ಆ ಒಂದು ವಚನ. ಈಗ ದೇವರು 2 ಮರಗಳನ್ನಿಟ್ಟಲ್ಲ, ಒಂದು ಮರ ಟ್ರೀ ಆಫ್ ಲೈಫ್, ಇನ್ನೊಂದು ಮರ ಟ್ರೀ ಆಫ್ ನಾಲೆಜ್ ಅಲ್ವಾ? ಗುಡ್ ಆ್ಯಂಡ್ ಹಿವಿಲ್, ಒಳ್ಳೇದು ಮತ್ತು ಕೆಟ್ಟದರ ಅರಿವು ಕೊಡೋ ಒಂದು ಮರ. ಇನ್ನೊಂದು ನೋಡ್ತೇವೆ ಜೀವವೃಕ್ಷ. ಆದ್ದರಿಂದ ಈ ಜೀವವೃಕ್ಷ ಏನು ಲೈಫನ್ನು ತೋರಿಸ್ತದೆ ಅಂತ ಹೇಳಿದ್ರೆ ಕ್ರೈಸ್ಟ್ ಸೆಂಟರ್ಡ್ ಲೈಫ್ ಅನ್ನು. ಹೌದು, ಕ್ರೈಸ್ಟ್ ಸೆಂಟರ್ಡ್ ಲೈಫ್ 100%. ಈ ವೃಕ್ಷ ಏನಂತಂದ್ರೆ ಸೆಲ್ಫ್ ಸೆಂಟರ್ಡ್ ಅಂತ ಹೇಳಿದ್ರೆ, ನನಗೋಸ್ಕರ, ನಾನು ಎಲ್ಲ ನನಗೆ. ಇವತ್ತು ಕೆಲವು ಸಿಚುವೇಶನ್ ಕೂಡ ಪ್ರಾರ್ಥನೆ ಕೂಡ ಆತ್ಮಿಕ ಸಂಗತಿಗಳು ಕೂಡ ನನಗಾಗಿ ಎಂಬುದಾಗಿ, ನನಗಾಗಿ ಅಲ್ವಾ, ನನಗಾಗಿ, ನನ್ನ ಹೆಂಡತಿ, ನನ್ನ ಮಕ್ಕಳಿಗೋಸ್ಕರ. ಅಂದರೆ ಕೆಲವರು ವಚನಗಳು ಕೋಟ್ ಮಾಡ್ತಾರೆ. ಯೋಶುವನು ಹೇಳಿದ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವ ಎಂಬುದಾಗಿ. ನಾನು ಸೇವೆ ಮಾಡ್ಕೊಳ್ತೇನೆ ಹೇಳಿಲ್ಲ ಅವನು, ಯೆಹೋವನನ್ನು. ಅದೇ ನಾನು ಹೇಳಿದೆ, ಯೆಹೋವನನ್ನು ಅಲ್ವಾ. ಅಂದರೆ ಈ ದೇವರನ್ನು ನಾವು ಸೇವಿಸುವಾಗ, ದೇವರನ್ನು ನಾವು ಆನರ್ ಮಾಡುವಾಗ, ಆ ದೇವರ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಗುಣಗಳು ನಮ್ಮಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಅಲ್ವಾ? ದೇವರ ಕ್ಯಾರೆಕ್ಟರ್ ನಮ್ಮಲ್ಲಿ ಪ್ರತಿಬಿಂಬಿಸ್ತದೆ. ದೇವರ ಪ್ರತಿಬಿಂಬಿಸಬೇಕು. ಆದ್ದರಿಂದ ನೋಡಿ, ಪ್ರೇಯಿಂಗ್ ವಿತ್ ಬರ್ಡನ್ ಹೇಳುವಾಗ ಸತ್ಯವೇದದಲ್ಲಿ ನಾಯಕರು ನೋಡ್ತೇವೆ. ಮೋಶೆ ಆದರೂ ಕೂಡ, ಮೋಶೆ ಅಥವಾ ನ್ಯೂ ಟೆಸ್ಟಮೆಂಟ್ ಪೌಲನು, ನನಗೆ ವೇದನೆಯು ಬಹಳ ದುಃಖ ಉಂಟಾಗ್ತದೆ ಎಂಬುದಾಗಿ. ಅಂದರೆ ಆ ಒಂದು ಪ್ರೇಯಿಂಗ್ ವಿತ್ ಬರ್ಡನ್, ಹೌದು, ಆತ್ಮದಿಂದ ಭಾರದಿಂದ ಏನು ಮಾಡೋದು ಅಂತ ಹೇಳಿದ್ರೆ ಪ್ರಾರ್ಥಿಸುದು. ಆದ್ದರಿಂದ ಈ ಪ್ರಾರ್ಥನೆ ನಿಜವಾಗ 100% ರಿಸಲ್ಟ್ ತರ್ತದೆ. 100% ಬರ್ತದೆ, 100% ರಿಸಲ್ಟ್ ತರ್ತದೆ. ನಮ್ಮ ಸಹೋದರನಾಗಲಿ ಸ್ನೇಹಿತನಾಗಲಿ ಒಂದು ಆ ದುಸ್ಥಿತಿಯಲ್ಲಿ ಇರುವುದಾದರೆ ಅವನಿಗೆ ಒಂದು ಏನು ಕೊಡು, ಶಕ್ತಿ ಕೊಟ್ಟು
ಅವನ ಆ ಸಮಸ್ಯೆಯಿಂದ ಎದ್ದು ನಿಲ್ಲುವುದಕ್ಕೆ ದೇವರ ಗ್ರೇಸ್ ಫ್ಲೋ ಆಗ್ತದೆ. ಅಲ್ಲ, ನಾನೇ ಹಾಗೆ ಪ್ರೇಯರ್ ಮಾಡಿದಾಗ ಎಂತೆಂಥ ಅದ್ಭುತಗಳಾಗಿದೆ. ಸುಮ್ಮನೆ ಪ್ರೇಯರ್ ಮಾಡಿದಾಗ ಏನೂ ಆಗಲಿಲ್ಲ. ಏಕೆ ದೇವರ ನಿಯಮ ಆ ಭಾರದಲ್ಲಿ ಮಾಡಬೇಕು ಹೇಳ್ತದೆ. ಎಸ್, ನಾವು ನಮ್ಮ ಬುದ್ಧಿಯಿಂದ ಪ್ರೇಯರ್ ಮಾಡುವಾಗ ಅದಕ್ಕೆ ಅಷ್ಟೇ ಲಿಮಿಟ್ ಇರೋದು. ಎಸ್ ಎಸ್, ಬುದ್ಧಿ ಸೀಲಿಂಗ್ ದಾಟಿ ಹೋಗೋದಿಲ್ಲ. ಹೌದೌದು. ಆದರೆ ಆ ಭಾರದಿಂದ ಮಾಡುವಾಗ ಹೃದಯ ದೇವರ ಹೃದಯ ತರ್ತದೆ. ಹೌದು. ಎಸ್, ಆದ್ದರಿಂದ ಇಲ್ಲಿ ದಾವೀದನು ಹೇಳುವಾಗೆ ದಾವೀದನು ಇತರನ್ನು ಆ ಕಷ್ಟಗಳನ್ನು ನೋಡುವಾಗ ಅವನ ಹೃದಯದಲ್ಲಿದ್ದಂಥ ಒಂದು ಆ ಬರ್ಡನ್ ನೋಡ್ತೇವೆ. ಮತ್ತು ಅವನ ದೃಷ್ಟಿಯಲ್ಲಿ ಅವರು ಹೇಗೆಂದರೆ ತನ್ನ ಒಡ ಹುಟ್ಟಿದವರು, ನನ್ನವರು, ಒಡ ಹುಟ್ಟಿದವರು, ನನ್ನ ಸ್ನೇಹಿತನು, ನನ್ನ ಅಣ್ಣನು, ನನ್ನ ತಮ್ಮನು. ತಾವು ಹೇಳಿದಾಗೇ ಒಂದು ವೇಳೆ ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಇಂಥದ್ದಿರುವಾಗ ನಾವು ಅದನ್ನು ಈಸಿಯಾಗಿ ತಗೊಳ್ತೇವ? ಇಲ್ಲಲ್ಲ, ಚಾನ್ಸ್ ಇಲ್ಲ. ನಮ್ಗೆ ಎಷ್ಟು ಒಂದು ವೇದನೆ ಆಗ್ತದೆ, ದುಃಖ ಆಗ್ತದೆ, ನಮ್ಮ ಮೊಣಕಾಲು ಅಲ್ಲಿ ಬೆಂಡ್ ಆಗ್ತದೆ. ಹಾಗೆ ಆಗ್ತದಲ್ವಾ? ಕಣ್ಣೀರು ಬೆಡ್ ಆಗ್ತದೆ, ಅಡುಗೆ ಮನೆ ಓಪನ್ ಆಗೋದಿಲ್ಲ, ಕಣ್ಣೀರು ಹರಿದು ಬರ್ತದೆ, ಕಣ್ಣೀರು ನಿಲ್ಲೋದಿಲ್ಲ. ಅದರಿಂದ ಪ್ರಿಯ ಬಿಗ್ ಜೆ ಮೀಡಿಯಾ ವೀಕ್ಷಕರೇ, ಇವತ್ತು ಪಾಸ್ಟರ್ ವಿಜಯ್ ಬ್ಯಾಟಿ ಅವರು ಈ ವಾಗ್ದಾನ ಮತ್ತು ಆ ವಾಗ್ದಾನ ಏನಂತ ಹೇಳಿದ್ರೆ, ನಾವು ಪ್ರಾರ್ಥನೆ ಮಾಡುವಾಗ ದೇವರು ಪ್ರಾರ್ಥನೆಯನ್ನು ಕೇಳುತ್ತಾನೆ. ಆಮೆನ್. ನಾವು ಇತರಿಗೋಸ್ಕರ ಬರ್ಡಿನಿಂದ ಪ್ರಾರ್ಥನೆ ಮಾಡುವಾಗ ಅವ್ರಿಗೂ ಕೂಡ ದೇವರು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಂಕಷ್ಟದಿಂದ ಬಿಡುಗಡೆನೂ ಕೊಡ್ತಾನೆ. ಅದರ ಪ್ರತಿಫಲ ಕೂಡ ದೇವರು ನಮಗೂ ಕೂಡ ಕೊಡ್ತಾನೆ. ಅದರಿಂದ ಆ ಪ್ರಾರ್ಥನೆ ಖಂಡಿತವಾಗಿ ದೇವರು ಪ್ರಾರ್ಥನೆಯನ್ನು ಕೇಳುತ್ತಾನೆ. ಅದರಿಂದ ನಾವು ಒಬ್ಬೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರನ್ನು ವಿಶ್ವಾಸಿಗಳನ್ನು ನಮ್ಮ ಸಹೋದರ, ನಮ್ಮ ಫ್ಯಾಮಿಲಿ ಮೆಂಬರ್ ಎಂಬುದಾಗಿ ಆ ರೀತಿ ತಿಳಿದುಕೊಂಡವರಾಗಿ ಅಂಥ ಸಂಕಷ್ಟದಲ್ಲಿ ನಮಗೆ ಒಂದು ವೇಳೆ ಕೆಲವೊಮ್ಮೆ ಮೆಸೇಜ್ ಬಂದರೆ ಇಂಥ ಸಂಕಷ್ಟ ಒಬ್ಬ ಸಹೋದರನಿಂದ ನನಗೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳುವಾಗ ಅದನ್ನು ನಾವು ರಿಯಲ್ ಬರ್ಡನಿಂದ ತೆಗೆದುಕೊಂಡು ದೇವರ ಸನ್ನಿಧಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿ ಆ ಪ್ರಾರ್ಥನೆ ಇಫೆಕ್ಟಿವ್ ಆದಂಥ ಪ್ರಾರ್ಥನೆ, ಬಲವುಳ್ಳ ಪ್ರಾರ್ಥನೆ ಆಗಿದೆ. ದೇವರು ಆ ಸ್ಥಿತಿಯಲ್ಲಿರುವವನು ಎಬ್ಬಿಸುತ್ತಾನೆ, ಅದ್ಭುತ ಮಾಡ್ತಾನೆ. ದೇವರು ನಿಮ್ಮನ್ನು ಈ ಒಂದು ವಾಗ್ದಾನದ ಮೂಲಕ ಆಶೀರ್ವದಿಸಲಿ. ನೆಕ್ಸ್ಟ್ ಎಪಿಸೋಡ್ವರೆಗೆ ನಾವು ನಿಮ್ಮನ್ನು ಸಂಧಿಸುವರಾಗಿದ್ದೇವೆ. ದೇವರ ಕೃಪಾಸ್ತ ನಿಮ್ಮೊಂದಿಗೆ ಇರಲಿ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.